स्वागत है आपका बी न्यूज़ नेशन में। मैं हूं आबिद हुसैन शेख। वार्ड रिजर्वेशन पर 92 अर्जियां, वोटरों की संख्या में नहीं होगा कोई बदलाव। डीसी विजय महांतेश दानमनवर का खुलासा। बीजापुर महानगर पालिका चुनाव नजदीक आते ही प्रशासन की ओर से तैयारियां शुरू हो गई हैं। डीसी विजय महांतेश दानमनवर ने जानकारी दी है कि बीजापुर शहर के 15 नंबर वार्ड में वोटरों की संख्या 2434 तो वहीं जनसंख्या 9358 मौजूद है। वार्ड नंबर 21 में 13,403 मतदाता तो 10,165 जनसंख्या सरकारी आंकड़ों में मिली है। इसी तरह बीजापुर और नागटान के कई वार्डों के बूथ इधर उधर हो जाने से जनता में दुविधा का माहौल पैदा हो गया है। इस गलती को सुधारने के लिए प्रशासन की ओर से कई दिन पहले ही नोटिफिकेशन दी गई थी। अब इसे बदला नहीं जा सकता, लेकिन वार्ड रिजर्वेशन पर 92 अर्जियां दाखिल की गई हैं। इन सभी अर्जियों को सरकार तक पहुंचाया गया है। जल्द सरकार की ओर से फाइनल लिस्ट जारी की जाएगी, कहा जिला कलेक्टर विजय महांतेश दानमनवर ने। नमस्कार। ವಿಜಯಪುರ ಮಹಾನಗರ ಪಾಲಿಕೆಯ ಸಾರ್ವತ್ರಿಕ ಚುನಾವಣೆ ನಡೆಸುವ ಹಿನ್ನೆಲೆಯಲ್ಲಿ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಇದೇ ತಿಂಗಳ 8ನೇ ತಾರೀಕು ಪ್ರಕಟಣೆ ಮಾಡಿತ್ತು ಮತ್ತು ಒಂದು ವಾರ ಕಾಲ ಏನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೊಡಲಾಗಿತ್ತು। 15/8 ಕೊನೆಯ ದಿನ ಆಗಿತ್ತು। ನಮಗೆ ಸುಮಾರು 92 ಆಕ್ಷೇಪಣೆಗಳು ಬಂದಿದೆ। ಈ ಎಲ್ಲ ಆಕ್ಷೇಪಣೆಯನ್ನು ಕ್ರೋಢೀಕರಿಸಿ ನಾವು ನಿನ್ನೆ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕಳಿಸಿಕೊಟ್ಟಿದ್ದೇವೆ। ರಾಜ್ಯ ಸರ್ಕಾರದಲ್ಲಿ ಅದನ್ನು ಆಕ್ಷೇಪಣೆ ಪರಿಶೀಲಿಸಿ ಅಂತಿಮ ಮೀಸಲಾತಿ ವಾರ್ಡ್ ವಾರ ಮೀಸಲಾತಿ ಇದೆ ಅದನ್ನು ಪ್ರಕಟಣೆ ಮಾಡ್ತಾರೆ। ಅಲ್ಲ, ಈಗ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ನಮ್ಮಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡ್ತೇವೆ। ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಒಟ್ಟು ಸೇರಿ 50% ಮೀರಬಾರದು ಅಂತ ಇದೆ। ಸೊ 35 ನಮ್ಮಲ್ಲಿ ವಾರ್ಡ್ ಇರೋದ್ರಿಂದ 17 ವಾರ್ಡ್ಗಳು ಮೀಸಲಾಗಿದ್ದಾವೆ, 18 ವಾರ್ಡ್ಗಳು ಮೀಸಲೇತರ ಇದೆ। ಅದರಲ್ಲಿ 5 ಪರಿಶಿಷ್ಟ ಜಾತಿ, 1 ಪರಿಶಿಷ್ಟ ಪಂಗಡ ಮತ್ತು ಉಳಿದ 11 ಹಿಂದುಳಿದ ವರ್ಗ, ಅದರಲ್ಲಿ 9 ಅ ವರ್ಗ ಮತ್ತು 2 ಬ ವರ್ಗ ಅಂತೇಳಿ ನಿಗದಿಯಾಗಿದೆ। ಬಹಳಷ್ಟು ಆಕ್ಷೇಪಣೆಗಳು, ಎಲ್ಲ ಆಕ್ಷೇಪಣೆಗಳು ಬಹುತೇಕ ಅವ್ರದ್ದು ಏನಂದರೆ ನಮಗೆ ಈ ರಿಸರ್ವೇಷನ್ ಬೇಡ, ಬೇರೆ ಈ ಥರ ಮಹಿಳೆ ಇದ್ದರೆ ಜನರಲ್ ಆಗಬೇಕು ಅಥವಾ ಪರಿಶಿಷ್ಟ ಜಾತಿ ಇದ್ದಲ್ಲಿ ಜನರಲ್ ಆಗಬೇಕು, ಈ ಥರ ಅವರ ವೈಯಕ್ತಿಕ ಬೇಡಿಕೆ ಇದೆ। ಅದು ನಿಯಮಾನುಸಾರ ಪರಿಶೀಲಿಸಿ ರಾಜ್ಯ ಸರ್ಕಾರ ಅದರ ಬಗ್ಗೆ ಕ್ರಮವನ್ನು ತಗೊಳ್ತದೆ। और खबरों के लिए देखते रहिए बी न्यूज़ नेशन।